ಉದ್ದೇಶ APMC ರಾಗಿ ಮತ್ತು ಖರೀದಿ ಕೇಂದ್ರದಲ್ಲಿ ಅವ್ಯವಹಾರ ಜೋಳ ಮತ್ತು ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಹಾರ ಅಂದರೆ ಏನಂದರೆ ಇಲ್ಲಿ ರೈತರನ್ನು FIDಗಳ ಮುಖಾಂತರ ಕರೆಸಿ ಹೊರ ರಾಜ್ಯದಿಂದ ಮತ್ತು ಹೊರ ಜಿಲ್ಲೆ ಹೊರ ತಾಲೂಕುಗಳಿಂದ ಕಾಳನ್ನು ತಂದು ಮಾರಾಟ ಮಾಡಿದ್ದ ವಿರುದ್ಧವಾಗಿ ನಾವು ಈಗ 1.5 ತಿಂಗಳಿಂದ ಮಾತಾಡಿದ್ದೀವಿ. ತರಿಸ್ಬಾರ್ದು ಹೇಳಿದ್ದೀವಿ. ಅವ್ರಿಗೆ ನಾವು ಅಧಿಕಾರಿ ಹತ್ರನೂ ಚರ್ಚೆ ಮಾಡಿದ್ವಿ, ಫುಡ್ DD ಹತ್ರನೂ ಚರ್ಚೆ ಮಾಡಿದ್ವಿ, ಫುಡ್ DM ಹತ್ರನೂ ಚರ್ಚೆ ಮಾಡಿದ್ವಿ, VRIಗಳ ಹತ್ರನೂ ಇದ್ರ ಬಗ್ಗೆ GPS ಬಗ್ಗೆನೂ ಅದು ಮಾತಾಡ್ತೀವಿ. ಸೊ ಇಲ್ಲಿ APMC ಒಳಗಾಗಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಬಾರ್ದು, ಅದನ್ನು ಈ ವರ್ಷದಿಂದಲೇ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ನಮ್ಮ ರೈತ ಸಂಘದ ಕಾನ್ಸೆಪ್ಟ್ ಆಗಿ ಇವತ್ತು ನಾವು ಇದನ್ನು ಇಲ್ಲಿ ಕರೆಯೋಕ್ಕೆ ಒಂದು ಉದ್ದೇಶ. ಕಾರಣ ಇದೆ, ಇದು ನಾವು ಇವತ್ತು ಸ್ಟೇಷನ್ಗೆ ಕಂಪ್ಲೇಂಟ್ ಆಗೋದಕ್ಕೆ ಬೇರೆ ಕಾರಣ ಇದೆ. ಕಾರಣ ಏನಂತ ಒಂದು ಈ ಒಂದು ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಇನ್ನೊಬ್ಬಂಥ ವ್ಯಕ್ತಿ ಆತ ಸರಿಯಾದ ರೀತಿಯಲ್ಲಿ ಮಾತಾಡಿಲ್ಲ, ನಮಗೆ ಅನ್ಯಾಯ ಆಗಿದೆ, ನಮ್ಮ ಬಗ್ಗೆ ಅವರು ಅವೈಜ್ಞವಾಗಿ ಮಾತಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ವರ್ತಕರ ಸಂಘ ಅಂಗಡಿಗಳರು ಅವ್ರನ್ನೆಲ್ಲ ಕರೆದ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಕಂಪ್ಲೇಂಟ್ ಮಾಡಿರೋದು. ಕಂಪ್ಲೇಂಟ್ ವಿಚಾರ ಏನಂದರೆ ಬೇರೆಯವ್ರು ಬಂದು ರೈತ ಸಂಘದ ಮೇಲೆ ಮಾತಾಡಿರ್ತಕ್ಕಂಥ ಮಾತಿನ ಒಂದು ಇದು ಆಗಬಾರ್ದು ಈ ಒಂದು APMC ಒಳಗೆ. ಬಟ್ ಏನಂದರೆ ಇವತ್ತು ಮಾಲೀಕರು, ಅಂಗಡಿ ಮಾಲೀಕರು ನಾನು ಕೊಡೋಣ, ನಾವು ಅವರು ಸರಿ ಸಮಯ ಇತ್ತಂದ್ರೆ ನಡುಮಧ್ಯೆ ಬರ್ತಕ್ಕಂಥ ಮಧ್ಯವರ್ತಿಗಳು ಅವರಿಗೆ ನಮ್ಗೆ ಯಾವುದು ಬೇಕಾಗಿದೆ. ಕಾರಣ ಇಷ್ಟೇ, ಅವ್ರು ಯಾರೋ ಬಂದಾರ, ಯಾರೋ ಮತ್ತೆ ಕೇಳ್ಕೊಂಡು ನಾವು ಎಲ್ಲೇ ಇರ್ತೀವಿ, ನಾವು ನಾವು ಮಾಲೀಕರನ್ನ ಕೊಡೋರು, ಅವ್ರು ತಗೋಣರು ಕರೆಕ್ಟಾಗಿದ್ಬಿಟ್ರೆ ಇವು ಬರ್ತಕ್ಕಂಥ ಯಾರು ಇಲ್ಲಿ ಸಂಬಂಧಿಸುವಾಗಿ ಉತ್ತರ ಅಲ್ಲ ಅವರು. ಆದ್ರೂ ನಡೆದೈತೆ. ಆ ನಡೆದಿರೋದಕ್ಕೆ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಕರೆಸಿದ್ದೀವಿ, ಅವ್ರ ಬಗ್ಗೆ ನಾವು ಮಾತಾಡಿದ್ದೀವಿ, ಅವ್ರ ಬಗ್ಗೆ ನಾವು ಏನು ಮುಂದಿನ ಕ್ರಮ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ. ಅಕಸ್ಮಾತ್ ಇದೇ ರೀತಿ ಮುಂದೇನ ನಡೆದರೆ ಅದಕ್ಕೆ APMC ಅಂಗಡಿ ಮಾಲೀಕರ ಮೇಲೆ ನೇರ ಕೇಸನ್ನು ಹಾಕಲಾಗುತ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಅವರು ನೇರವಾಗಿ ಮನಮುಟ್ಟುವಂಥ ಒಂದು ಮಾತಲ್ಲಿ ಹೇಳಿದ್ದಾರೆ. ಅದನ್ನು ಮುಂದಿನ ದಿನ ಯಾವುದೇ ರೀತಿ ಈ ಒಂದು APMC ಒಳಗೆ ರೈತನ ಆಗಲಿ ಅಥವಾ ಅಂಗಡಿಗಳಾಗಲಿ ಮಧ್ಯವರ್ತಿಗಳಿಂದ ಅನ್ಯಾಯವಾಗಿ ದೌರ್ಜನ್ಯ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಬಾರ್ದು. ಈ ಒಂದು APMC ಹೂಡಿಗೆ ಒಳಗೆ ಬಡವರಿಗಾಗಿ APMC ತೆಗೆದಾರೆ. ಇನ್ನೂ ಇಲ್ಲಿನ ದಲಾಳಿಗಳು ವ್ಯಾಪಾರಕ್ಕೆ ಇನ್ನೂ ಬಂದಿಲ್ಲ. ಈಗಲೇ ನಾವು ಈ ರೀತಿ ಮಾಡ್ಕೊಂತ ಹೋದಾಗ ನಾಳೆ APMC ಒಳಗೆ ನಾವೇನಾದರೂ ದಲಾಳರು ಬಂದಂಥ ಸಂದರ್ಭದಲ್ಲಿ ಹೂಡಿಗೆ ಒಳಗೆ ಮೊದಲಿಂದನೂ ಪೂರ್ವ ಕಾಲದಿಂದನೂ ದಬ್ಬಳಿಕೆ ಅನ್ನೋ ಒಂದು ಪದ ಇದೆ. ಹಾಗಾಗಿ ಈ ಊರಾಗ ಯಾವುದೇ ವ್ಯಾಪಾರ ಆಗಲಿ ಅಥವಾ ಯಾವನೋ ಬಂದು ದುಡ್ಕೊಂಡು ತಿನ್ನೋನಾಗಲಿ ಅಥವಾ ಇನ್ನೊಬ್ಬರು ಏನೇ ಮಾಡ್ತಕ್ಕಂಥದ್ದು ಭಯ ಬಿಡ್ತಾನೆ. ಯಾಕಂದರೆ ಹೋದ್ರೆ ಸಾಕ್ಬಿಡಪ್ಪ, ಅವನು ಎದುರಿಸ್ತಾನೆ, ಬಡಿತಾನೆ, ನನಗೊಂದು 100 ರೂಪಾಯಿ ಕೊಡು, 200 ರೂಪಾಯಿ ಕೊಡು, 500 ರೂಪಾಯಿ ಕೊಡು ಅನ್ನೋ ಒಂದು ಡಿಮ್ಯಾಂಡ್ನಲ್ಲಿ ನಾವು ಬಡಿದರೆ ಬಂದಿರೋ ಲಾಭ ಅವನಿಗೆ ಕೊಟ್ಟರೆ ನಾವು ಮಾಡ್ತಕ್ಕಂಥ ವ್ಯವಹಾರ ನಮ್ಗೆ ಲಾಭ ಆಗಲ್ಲ ಅನ್ನೋ ಸಂಕಟಕ್ಕೆ ಇಲ್ಲಿ ಎಷ್ಟೋ ಜನ ವ್ಯವಹಾರ ಮಾಡೋಕ್ಕೆ ಬರಲ್ಲ. ಸೊ ಆ ರೀತಿಯಲ್ಲಿ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಒಂದು ಕಾನ್ಸೆಪ್ಟ್ ಏನಂದರೆ, ಯಾವುದೇ ಮಾಡಿದರೆ ರೈತರಿಗೆ ಮತ್ತು ಅಂಗಡಿಗಳಾಗಿ ಅವರವರು ಮಧ್ಯ ಚೆನ್ನಾಗಿತ್ತಂದ್ರೆ ಅವಾಗ ಎಲ್ಲಿ ಬೇಕಾದ್ರೆ ಹೆಸರಾಗುತ್ತೆ. ಯಾರೋ ಒಬ್ಬನ ದಲಾಳಿ ಮಾಡೋದು ಬಿಡೋದು, ದಲಾಳಿ ಮಾಡದೇ ಇರೋನು. ಈಗ ನಾನು ರಾಗಿ ಹಾಕಿನಿ, ರಾಗಿ ಹಾಕಿದ್ರೆ ಕರ್ಕೊಂಬಂದಲ್ಲಿ GPS ಮಾಡ್ಸೋದು. ಸೊ ಇವು ಅನ್ಯಾಯ ಆಗ್ತದವೆ. ರೈತ ಈಗ ನೇರವಾಗಿ ಬಿತ್ತಿರೋರಿಗೆ ಇವತ್ತು GPS ಆಗಿಲ್ಲ. ನೇರವಾಗಿ ರಾಗಿ ಬಿತ್ತಿರೋ ವ್ಯಕ್ತಿವಲ್ಲ GPS ಆಗಿಲ್ಲ. ಬಿತ್ತದೇ ಇರತಕ್ಕಂಥ ವ್ಯಕ್ತಿ ಒಂದು GPS ಆಗಿ ಇವತ್ತು ಇಲ್ಲಿ ಮಾರ್ಕೆಟಿಗೆ ಅವನು ತಂದಿಲ್ಲ, ಆದ್ರೂ ತಂದನ್ನ ಒಂದು ಹೆಸರಿನಲ್ಲಿ FID ನಡೆದು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಹಿಂದಿನ ವರ್ಷ ತಗೊಂಡಿರ್ತಕ್ಕಂಥ ಖರೀದಿ ಕೇಂದ್ರದ ರಾಗಿ 23,000 ಕ್ವಿಂಟಲ್ ತಗೊಂಡ ಹಿಂದಿನ ವರ್ಷ. ಈ ವರ್ಷ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈತ ವರ್ಗದವರಿಗೂ ನಮಸ್ಕಾರಗಳು. ಇವತ್ತಿನ ದಿನದಲ್ಲಿ APMCಯಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನು ಸುಮಾರು 1-2 ತಿಂಗಳಿಂದಲೂ ಎಲ್ಲ ನಮ್ಮ ರೈತರು ಒಗ್ಗೂಡಿ ಬಂದು ಎಲ್ಲದೂ ರೀತಿಯಲ್ಲಿ ಕಡಿವಾಣ ಹಾಕೋಕ್ಕೆ ತುಂಬ ಸಲ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವರೇ, ಇಲ್ಲಿ ವರ್ತಕರಾಗಿರೋ ಕೂಡ ಅವರು ಹೊಲ ಇದ್ದು ಅವರು ಕೂಡ ರೈತಾಪಿ ವರ್ಗದಿಂದ ಬಂದು ಏನೋ ಒಂದು ದುಡಿಮೆ ಮಾಡ್ಕೊಂಡು ಅವರು ಉನ್ನತ ಮಟ್ಟಕ್ಕೆ ಇದು ಮಾಡ್ಕೊಂಡು ಒಂದು ಉದ್ದೇಶದಿಂದ ಮಾಡ್ಕೊತ ಇದ್ದಾರೆ. ಆದರೆ ಇಲ್ಲಿ ಆಗ್ತಕ್ಕಂಥ ಕೆಲಸ ಏನಂದರೆ, ರೈತರು ತುಂಬ ಬಡತನದಿಂದ ಎಲ್ಲೋ ಸಾಲ ಸೂಲ ಮಾಡಿ ಆದರೂ ಬೆಳೆ ಬೆಳೆದು ಇಲ್ಲಿ ರೈತಾಪಿ ವರ್ಗ ತಂದು ಒಂದು ಖರೀದಿ ಕೇಂದ್ರಕ್ಕೆ ತಂದು ಹಾಕ್ತಾರಂತಂದರೆ
ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದರ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಹಾಕಿರ್ತಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಗ್ರೇಡರ್ ಆಗಿರ್ಬೋದು ಮತ್ತು ಖರೀದಿ ಕೇಂದ್ರ ಏಜೆನ್ಸಿಗಳಾಗಿರ್ಬೋದು ಕೆಲವೊಂದು ಹಲವಾರು ಸಂದರ್ಭಗಳಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಅವರು ಆದ್ಯತೆ ಕೊಟ್ಟು ಇನ್ನು ಉಳಿಕಿದ ನಿಜವಾದ ರೈತ ಬಂದಂಥ ಸಂದರ್ಭದಲ್ಲಿ ಕಡೆಗಣಿಸಿದ ಉದ್ದೇಶಗಳು ಇಲ್ಲಿ ಸುಮಾರು ಉದಾಹರಣೆಗಳಿದ್ದಾವೆ. ಆ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಸಲನೂ ನಾವು ಧ್ವನಿ ಎತ್ತಿದ್ದಾರೆ ನಮ್ಮ ರೈತ ಸಂಘದ ಅಧ್ಯಕ್ಷರು. ಆದರೂ ಕೂಡ ಯಾವುದೇ ರೀತಿ ಇವತ್ತಿವರೆಗೂ ಕ್ರಮ ಜರುಗಿಸಿಲ್ಲ. ಇದುವರೆಗಾದರೂ ಕೂಡ ಬರೀ ಹೇಳೋದಾಗಿಬಿಡುತ್ತೆ, ಎಲ್ಲರೂ ಕರೆಸೋದು, ಆಯ್ತು ಬಿಡ್ರಿ ನೋಡ್ತೀವಿ, ಆಯ್ತು ಬಿಡ್ರಿ ಮಾಡ್ತೀವಿ ಅನ್ನೋದೇ ಆಗೈತೆ ಹೊರತು ಇವತ್ತುವರೆಗೂ ಯಾವುದೇ ರೀತಿಯಾದರೂ ಅವ್ರ ವಿರುದ್ಧ ಕ್ರಮ ಜರುಗಿಸಿಲ್ಲ. ಇವತ್ತು ದಿನದಲ್ಲಿ ಯಾವುದೇ ಒಬ್ಬ APMC ಒಳಗಡೆ ಬಂದು ರೈತರಿಗೂ ಒಂದು ಪ್ರಶ್ನೆ ಮಾಡ್ತಾ ಇದಾರೆ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಒಂದು ಸಂವಿಧಾನ ಇರ್ಬೋದು. ಯಾಕಂದರೆ ಈಗ ದಲ್ಲಾಳಿ ಅಂಗಡಿಯರಾಗಿರ್ಬೋದು, ಅವರು ನೇರವಾಗಿ ಬಂದು ಅವರೇ ಈಗ ಆಗ್ತಾರಂದ್ರೆ ನೇರವಾಗಿ ಕೇಳ್ಬೋದು. ಅವರಿಗೂ ರೈತರಿಗೂ ಸಂಪರ್ಕ ಇದ್ರೇ ಇಲ್ಲಿ ಒಂದು ಒಳ್ಳೆಯ ಉದ್ದೇಶ ಆಗುತ್ತೆ. ಯಾರೋ ಮೂರ ವ್ಯಕ್ತಿಗಳಿಂದ ಕರೆಸಿ ಧಮಕಿ ಹಾಕಿಸಿ ದೌರ್ಜನ್ಯ ಎಸಗಿದ್ರೆ ಈಗ ಅವರು ಅಂಗಡಿಯರು ಅಲ್ಲ, ಈ ಕಡೆ ಖರೀದಿ ಕೇಂದ್ರದರ ಅಲ್ಲ, ಈ ಕಡೆ ಬೆಳೆದಿರ್ತಕ್ಕಂಥ ಬೆಳೆಗಾರರು ಅಲ್ಲ. ಆ ಒಂದು ಉದ್ದೇಶ ತುಂಬ ನೋವಾಗ್ತದೆ ಎಲ್ಲ ರೈತರಿಗೂ ಆಗಿರ್ಬೋದು, ನಮ್ಮ ಸಂಘಟನೆಗೆ ಆಗಿರ್ಬೋದು. ಈಗ ಅವರೇ ಬಂದು ನೇರವಾಗಿ ಬಂದು ಇಲ್ಲಣ್ಣ ಹಿಂಗೈತಿ ಹಿಂಗಿಲ್ಲ ಅಂತಂದೇಳಿ ನೇರವಾಗಿ ಮಾತಾಡೋ ಒಂದು ಉದ್ದೇಶ ಇಟ್ಕೊಂಡು ಮಾತಾಡಿದ್ರೆ ಈಗ ಬಂದಿರ್ತಕ್ಕಂಥ ಕ್ವಶನ್ ಮಾಡ್ರೆ ಬಂದಿರ್ತಕ್ಕಂಥ ಕೂಡ ಒಂದು ಮನವರಿಕೆ ಆಗಿ ಆಯ್ತು ಬಿಡಪ್ಪ ಮಾಡಿಕೊಂತಾರಲ್ಲ ಎಲ್ಲ ನಮ್ಮರೇ ಅನ್ನೋ ಒಂದು ಉದ್ದೇಶ ಭಾವನದಿಂದ ಸುಮ್ಮನಾಗಿ ಏನೋ ಮಾಡ್ಬೋದು. ಬಟ್ ಬೇರೆ ಹೊರಗಡೆಯಿಂದ ಬಂದು ದೌರ್ಜನ್ಯ ಹಾಕಿ ಅಸಭ್ಯವಾಗಿ ವರ್ತನೆ ಮಾಡಿಕೊಂಡು ಹೆಂಗೆ ಬೇಕಂಗೆ ಬೈದರೆ ಇವತ್ತಿನ ಸಮಾಜದಲ್ಲಿ ಯಾವ ವ್ಯಕ್ತಿನೂ ಅನುಶನಕ್ಕೆ ರೆಡಿ ಇರಲ್ಲ. ಆ ಉದ್ದೇಶದಿಂದ ಇವತ್ತಿಂದಾಗೆ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಆಗಿರ್ಬೋದು. ಯಾಕೆ ಕೊಟ್ಟಿರಂದ್ರೆ ಅದೇ ಉದ್ದೇಶ. ಯಾಕಂದ್ರೆ ನೋವು ಅನ್ಶಂಡ್ರಿಗೆ ನೋವು ಬರುತ್ತೆ, ಕಳಿಸ್ದರಿಗೆ ಮಾಡಿರೋರಿಗೆ ಅಂದರಿಗೆ ಅದು ಯಾವುದು ಮನವರಿಕೆ ಆಗಲ್ಲ. ಇವತ್ತು ಅದು ಮನವರಿಕೆ ಆಗಲ್ಲ ಅಂತಲೇ ಇವತ್ತು ಈ ಒಂದು ಸಭೆಯನ್ನು ಕರೆದು ಅವರಿಗೆ ಸ್ವಲ್ಪ ಮನವರಿಕೆ ಹೇಳಿ ಸ್ವಲ್ಪ ಇದು ಮಾಡೋದಂತ ಅನ್ನೋದಕ್ಕೆ ಇದು ಕರೆಸಿರೋ ಉದ್ದೇಶ. ಮುಂದಿನ ದಿನಗಳಲ್ಲಿ ಇಲ್ಲೇನು ಯಾರು ದ್ವೇಷ ಇಟ್ಕೊಂಡಾಗಲಿ ಯಾವುದೇ ಒಂದು ಇದಿಟ್ಕೊಂಡು ಟಾರ್ಗೆಟ್ ಮಾಡಿ ಯಾರನ್ನೂ ಉದ್ದೇಶವಾಗಿ ಅವ್ರನ್ನೇ ಟಾರ್ಗೆಟ್ ಮಾಡ್ಬೇಕು, ಇವ್ರನ್ನೇ ಟಾರ್ಗೆಟ್ ಮಾಡೋಕ್ಕಂತ ಯಾರು ಇಲ್ಲ. ಎಲ್ರಿಗೂ ಬೆಳೆದತಕ್ಕಂಥ ಬೆಲೆಗೆ ಒಂದು ಬೆಂಬಲ ಬೆಲೆ ಸಿಕ್ಕು ರೈತರು ಇವತ್ತು ನೆಮ್ಮದಿಯಾಗಿ ಊಟ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ ಅಷ್ಟೇ. ಮುಂದಿನ ದಿನಗಳಲ್ಲಿ ಯಾವುದೇ ಇದ್ರೂ ಕೂಡ ನಿಮ್ಮ ಇದರಲ್ಲೇ ಮಾಡ್ಕೊಂಡ್ರೆ ತುಂಬ ಅನುಕೂಲ ಇರ್ತದೆ. ಯಾಕಂದರೆ ಯಾವುದೋ ಒಂದು 1,000-2,000 ಬರುತ್ತೆ ಅನ್ನೋ ಒಂದು ಆಸೆಗೆ ದುರಾಸೆ ಪಟ್ಕೊಂಡು ಕೆಲಸಗಳು ಮಾಡಿದರೆ ಸುಮ್ಮನೆ ರೈತರಿಗೆ ಭಾಳ ಅನ್ಯಾಯ ಆಗುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು 1,000-2,000 ಎಲ್ಲೋ ದೇವರು ಕೊಡ್ತಾನೆ, ಅದನ್ನು ದುರುಪಯೋಗ ಪಟ್ಕೊಂಡು ಆಸೆ ಮನುಷ್ಯನಿಗೆ ಆಸೆ ಅನ್ನೋದು ತುಂಬ ಜಾಸ್ತಿ. ಯಾವ ಇದರಲ್ಲಿ ನೋಡಿದ್ರೆ ಫಸ್ಟು ಆಸೆ ಅಂತ ಬರೋದೇ ಮನುಷ್ಯನಿಗೆ. ಹಂಗಾಗಿ ಮಾಡ್ತಕ್ಕಂಥ ಕೆಲಸ ಒಳ್ಳೆ ದಾರಿಗಿದ್ದರೆ ಯಾವುದೇ ರೀತಿಯಾಗಿ ಬೇರೆ ಒಂದು ಉದ್ದೇಶವಾಗಿ ದಾರಿ ತಪ್ಪಂಥ ಕೆಲಸ ಆಗಬಾರ್ದು. ಎಲ್ಲರಲ್ಲೂ ಇಷ್ಟೇ ಮನವಿ, ರೈತರು ಬಂದಿರ್ತಕ್ಕಂಥ ರೈತರನ್ನ ಗೌರವಿತವಾಗಿ ನಡ್ಕೊಂಡು ಅವ್ರಿಗೇನು ತಂದಿರ್ತಕ್ಕಂಥ ಬೆಳೆ ಈಗ ಗ್ರೇಡರ್ ಆಗಿರ್ಬೋದು, ಖರೀದಿ ಕೇಂದ್ರದರಾಗಿರ್ಬೋದು, ಅವ್ರಿಗೊಂದು ಒಳ್ಳೆ ಉದ್ದೇಶದಿಂದ ಅವ್ರಿಗೆ ಗೌರವಿತ ನಡ್ಕೊಂಡು ಆ ಖರೀದಿ ಕೇಂದ್ರ ನೀಟಾಗಿ ಕರೆಗೆ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.